ಏನಂತಮ್ಮ? ಅಣ್ಣ, ನನ್ ತಂಗಿ ಕುಮಾರಿಗೆ ಓದೋದಕ್ಕೆ ದುಡ್ಡು ಬೇಕಂತೆ. ಓ, ಅವಳಿಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ನಮ್ಮನೆ ಪರಿಸ್ಥಿತಿ ನೋಡಿ ನಾನ್ ಓದೋದನ್ನ ನಿಲ್ಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನ್ ಬೇಡ ಅಂತ ಹೇಳ್ದೆ. ಈಗ ದುಡ್ಡಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಕುಮಾರಿ, ಮತ್ತೆ ಫೋನ್ ಮಾಡಿದ್ಯಾ? ಅಕ್ಕ, ಈಗ ತಾನೇ ನನ್ನ ಅಕೌಂಟಿಗೆ 5 ಲಕ್ಷ ಬಂದಿದೆ ಅಂತ ಮೆಸೇಜ್ ಬಂತು. ಅದನ್ನೇ ಹೇಳಕ್ಕೆ ಅಂತ ಫೋನ್ ಮಾಡಿದೆ. ಯಜಮಾನ್ರು ತಿಂಗಳು 20,000 ಹಾಕ್ತೀನಿ ಅಂತ ಹೇಳಿ 5 ಲಕ್ಷ ಹಾಕಿದಾರ. ಇನ್ ಮುಂದೆ ನನ್ ಸಂಬಳ 20,000ಕ್ಕಿಂತ ಹೆಚ್ಚಿಗೆ ಬಂದ್ರೆ ಆ ದುಡ್ಡನ್ನ ಯಜಮಾನ್ರ ಅಕೌಂಟ್ಗೆ ವಾಪಸ್ ಹಾಕ್ಬಿಡು. ಅಕ್ಕ, ಸುಮ್ನೆ ನಾನು ಹೇಳ್ದಷ್ಟು ಮಾಡು. ಅದು ಹೋಗಿದೆ ಅಲ್ವಾ? ಕರೆಕ್ಟ್ ಆಗೋದನ್ನೆಲ್ಲ ತಿಳ್ಕೋಬೇಕು. ಆಯ್ತು, ಓಕೆಪ್ಪ, ಥ್ಯಾಂಕ್ ಯು. ಯಜಮಾನ್ರೆ, ಅಯ್ಯೂರಿ, ದುಡ್ಡು ಹೋಗಿದ್ಯಾ ಅಂತಮ್ಮ? ಹಾ ಯಜಮಾನ್ರೆ, ಹೋಗಿದ್ಯಂತೆ. ಆದ್ರೆ ನನ್ಗೆ ನನ್ ಸಂಬಳ ಬಿಟ್ಟು ಬೇರೆ ಯಾವ ದುಡ್ಡಿನ ಅವಶ್ಯಕತೆನೂ ಇಲ್ಲ ಯಜಮಾನ್ರೆ. ನೋಡಮ್ಮ, ಸ್ವಾಭಿಮಾನ ಇರಬೇಕು, ಆದ್ರೆ ಅತಿಯಾಗಿರಬಾರ್ದು. ಯಾವುದೇ ಅತಿಯಾದ್ರೂ ಅದು ನಮ್ಮ ಜೀವನಕ್ಕೆ ಒಳ್ಳೇದಲ್ಲ. ಈ ನನ್ನ ಹತ್ರ ಸಂಬಳ ಕೇಳಿದ್ರೆ ನಂಗೆ ತುಂಬಾ ಬೇಜಾರಾಗತ್ತಮ್ಮ. ಆದ್ರೂ ನೀನ್ ಹಠ ಮಾಡ್ದೆ ಅಂತ ದುಡ್ಡು ಹಾಕಿದ್ನೇ ಹೊರತು ನೀನ್ ಈ ಮನೇಲಿ ಕೆಲಸ ಮಾಡ್ತಿದ್ಯಾ ಅಂತಲ್ಲ. ಈಗ ನೋಡಿದ್ರೆ ಸಂಬಳದ ದುಡ್ಡು ಸಾಕು ಅಂತಿದ್ಯಾ. ಅಲ್ಲ, ನೀನೇನ್ ಸಾಧಿಸಕ್ ಹೊರಟಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ ಸಾಧನೆ, ನನ್ ಗುರಿನೆಲ್ಲ ತಿಂದು ಹಾಕಿದ್ದು ಈ ಮದ್ವೆ ಯಜಮಾನ್ರೆ. ಹಾಗಂತ ಯಾವತ್ತೂ ನಾನು ಈ ಮನೆ ಸೊಸೆ ಆಗಿರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನೀವ್ ಹೇಳಿರೋ ಮಾತಿನ ಹಾಗೆ ನಾನು ಇಲ್ಲಿರೋದು ಸ್ವಲ್ಪ ದಿನ ಮಾತ್ರ. ಅಲ್ಲಿವರೆಗೂ ನಾನು ಕೆಲ್ಸದೊಳಗೆ ಇರ್ತೀನಿ. ನನಗೆಷ್ಟು ಸಂಬಳ ಕೊಡ್ಬೇಕೋ ಅಷ್ಟನ್ ಮಾತ್ರ ಕೊಡಿ ಸಾಕು. ಅಯ್ಯೂರಿ, ಮನೆ ಕಡೆ ಕಷ್ಟ ಅಂತೀಯ, ತಂಗಿನೆಲ್ಲ ಓದಿಸ್ಬೇಕು ಅಂತೀಯ. ಹೀಗಿರ್ಬೇಕಾದ್ರೆ ಅದಕ್ಕೆಲ್ಲ ಸಹಾಯ ಆಗ್ಲಿ ಅಂತ ತಾನೇ ದುಡ್ಡು ಕಳಿಸ್ತಿರೋದು. ನೀನ್ ಈ ಮನೆ ಸೊಸೆ ಅಲ್ಲ ಅಂತ ಹೇಳ್ಬೋದು, ಆದ್ರೆ ನಾನ್ ಮಾತ್ರ ನೀನು ನಮ್ಮನೆ ಸೊಸೆ, ನಮ್ಮನೆ ಮಹಾಲಕ್ಷ್ಮಿ ಅಂತಾನೆ ಅನ್ಕೊಂಡಿರೋದು. ಹೀಗಿರ್ಬೇಕಾದ್ರೆ ನೀನ್ ಕಷ್ಟದಲ್ಲಿರೋದು ನೋಡ್ಕೊಂಡು ನಾನ್ ಸುಮ್ಮನೆ ಇರಕ್ಕಾಗತ್ತಾ? ನಿಮ್ ಕುಟುಂಬ ನನ್ ಕುಟುಂಬನೂ ಅಲ್ವಾ? ಅವ್ರು ಖುಷಿಯಾಗಿದ್ರೆ ಅಲ್ವಾ ನೀನ್ ಖುಷಿಯಾಗಿರೋದು. ಆ ಖುಷಿನ ನಾನು ದುಡ್ಡಿಂದ ಬೆಲೆ ಕಟ್ತಿಲ್ಲ, ಆದ್ರೆ ಅವಶ್ಯಕತೆ ಇರುವಾಗ ಕೊಡೋದು ನನ್ನ ಧರ್ಮ. ನೀವ್ ಹೀಗೆಲ್ಲ ಮಾಡಿ ನನ್ ತಲೆ ಮೇಲೆ ಋಣ ಭಾರನ ಜಾಸ್ತಿ ಮಾಡ್ಬೇಡಿ ಯಜಮಾನ್ರೆ. ನಾನು ಈ ಮನೆಗ್ ಬಂದಿರೋ ಅತಿಥಿ. ಅತಿಥಿಗೆ ಎಷ್ಟು ಸತ್ಕಾರ ಮಾಡ್ಬೇಕೋ